ಎಲ್ಲ ಗಣ್ಯವ್ಯಕ್ತಿಗಳಿಗೆ ಒಂದು ಅದ್ದೂರಿಯಾದ ಸ್ವಾಗತ ಬಯಸುವ ಮುಖಾಂತರ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮುಖಾಂತರ ಚಾಲನೆ ಕೊಡುವ ಸಂಪ್ರದಾಯ. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಜಯರಾಮಯ್ಯ ಸರ್, ಚೇರ್ಮನ್ ಆಫ್ ಅಕ್ಷರ ಸಿರಿ ವಿದ್ಯಾಕೇಂದ್ರ, ಹಾಗೆಯೇ ಶ್ರೀಯುತ ವೆಂಕಟೇಶ್ ಮೂರ್ತಿ ಸರ್, ಚೇರ್ಮನ್ ಆಚಾರ್ಯ ಗುರುಕುಲ ವಿದ್ಯಾಕೇಂದ್ರ. ಈಗ ಕಾರ್ಯಕ್ರಮ ಚಾಲನೆ ಮಾಡುವ ಮುಖಾಂತರ ನಮ್ಮ ಭಾರತದ ಸಂಸ್ಕೃತಿ, ನಮ್ಮ ನಾಡಿನ ಸಂಸ್ಕೃತಿ ದೀಪ ಬೆಳೆಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಅದ್ಭುತವಾದ ಚಾಲನೆ. ಎಲ್ಲ ಮಕ್ಕಳು ಹಾಗೆಯೇ ಪೋಷಕರು ಆಸಕ್ತರಾಗಬೇಕು. ಹಾಗೆಯೇ ಶಕ್ತಿ ಫೌಂಡೇಶನ್ ಶ್ರೀಯುತ ಯಶವಂತ ಅವರು ಆಗಮಿಸಬೇಕಾಗಿ ದಯಮಾಡಿ ಎಲ್ಲ ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ಆಸೀನರಾಗಿ ತಮ್ಮಲ್ಲಿ ಸಮಯ ಪ್ರಾರ್ಥನೆ. ವೇದಿಕೆಯನ್ನು ಅಲಂಕರಿಸಿದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಫೋರ್ತ್ ಕರ್ನಾಟಕ ಇಂಟರ್ನ್ಯಾಷನಲ್ ಟೈಕ್ವಾಂಡೋ ಚಾಂಪಿಯನ್ಶಿಪ್ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಒಂದು ಜೋರಾದ ಚಪ್ಪಲ ಮುಖಾಂತರ ಒಂದು ಪ್ರೀತಿಯ ಸ್ವಾಗತ ಬಯಸೋಣ. ಒಂದು ಕ್ರೀಡೆ ಅಂತ ಹೇಳಿದ್ರೆ ಪೋಷಕರು ಎಷ್ಟು ಮುಖ್ಯ ಆಗ್ತದೋ ಅದರ ಜೊತೆಗೆ ಟೀಚರ್ಸ್ ಮತ್ತು ಕಾಲೇಜಿನ ಸಿಬ್ಬಂದಿ ವರ್ಗ, ಕಾಲೇಜಿನ ಸ್ಕೂಲ್ನ ಪ್ರಿನ್ಸಿಪಲ್ಸ್, ಅದು ಹಾಗೆ ಸಂಪೂರ್ಣವಾದ ಒಂದು ಸ್ಕೂಲಲ್ಲಿ ಸಂಪೂರ್ಣ ವಾತಾವರಣ ಇರುತ್ತೆ. ಅವರೆಲ್ಲರೂ ಈ ಒಂದು ಕ್ರೀಡೆಗೆ ತುಂಬಾನೇ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಹಾಗಾಗಿ ಇಲ್ಲಿ ಪೋಷಕರ ಮುಖ್ಯ ಎಷ್ಟು ಮುಖ್ಯನೋ ಶಾಲೆಯ ಸಿಬ್ಬಂದಿ ವರ್ಗ, ಶಾಲೆಯ ಶಿಕ್ಷಕರು, ಹಾಗೆಯೇ ಶಾಲೆಯ ಪ್ರಿನ್ಸಿಪಲ್ಸರು ಮತ್ತು ಶಾಲೆಯ ಚೇರ್ಮನ್ ಎಲ್ಲರೂ ಸಹ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮತ್ತು ಕ್ರೀಡೆಗೆ ಸಂಪೂರ್ಣವಾದ ಒಂದು ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ಕ್ರೀಡೆಗೆ ಬೆಂಬಲಿಸುವಂತಹ ಕಾರ್ಯ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತ ದೇಶದಲ್ಲಿ ನಡೀತಾ ಇದೆ. ಇದು ತುಂಬ ಹೆಮ್ಮೆಯ ವಿಚಾರ. ಎಲ್ಲ ಮಕ್ಕಳು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಗಣ್ಯ ವ್ಯಕ್ತಿಗಳಿಗೆ ಹೂಗುಚ್ಛ ನೀಡುವುದರ ಮುಖೇನ ಅವರೊಂದು ಪ್ರೀತಿಯ ಸ್ವಾಗತ ಬಯಸೋಣ. ದಯಮಾಡಿ ಹೂಗುಚ್ಛ ಕೊಡಬೇಕು.
ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರು ಹೂಗುಚ್ಛ ನೀಡುವ ಮುಖೇನ ಅವರ ಒಂದು ಪ್ರೀತಿಯ ಸ್ವಾಗತ ಬಯಸೋಣ. ಮುಖೇನ ಅವರಿಗೆ ಪ್ರೀತಿಯ ಸ್ವಾಗತ. ಒಂದು ಜೋರಾದ ಚಪ್ಪಾಳೆ ನಮ್ಮ ಗಣ್ಯರು ಹೂಗುಚ್ಛ ಮುಖೇನ ಅವರಿಗೆ ಸ್ವಾಗತ ಬಯಸಿದ್ವಿ. ಜಯರಾಮಯ್ಯ ಸರ್, ಚೇರ್ಮನ್ ಆಫ್ ಆದರ್ಶ ಸಿರಿ ವಿದ್ಯಾಲಯ ಅವರಿಗೆ ಹೂಗುಚ್ಛ ನೀಡುವ ಮುಖೇನ ಅವರಿಗೆ ಸ್ವಾಗತ ಬಯಸೋಣ. ಶ್ರೀಯುತ ಜಯರಾಮಯ್ಯ ಸರ್ ಶ್ರೀಯುತ ಜಯರಾಮಯ್ಯ ಸರ್ ಅವರು ಚೇರ್ಮನ್ ಆಫ್ ಅಕ್ಷರ ಸಿರಿ ವಿದ್ಯಾಲಯದ ಹೂಗುಚ್ಛ ಮುಖೇನ ಅವರಿಗೆ ಸ್ವಾಗತ. ಹಾಗೆಯೇ ಶ್ರೀಯುತ ವೆಂಕಟೇಶ್ ಮೂರ್ತಿ ಸರ್ ಹೂಗುಚ್ಛ ಮುಖೇನ ಅವರಿಗೆ ಸ್ವಾಗತ ಬಯಸೋಣ. ಶ್ರೀಯುತ ವೆಂಕಟೇಶ್ ಮೂರ್ತಿ ಅವರು ಚೇರ್ಮನ್ ಆಫ್ ಅಕ್ಷರ ಗುರುಕುಲ ವಿದ್ಯಾಲಯದ ಹೂಗುಚ್ಛ ಸ್ವೀಕರಿಸಿದ ಜಯರಾಮಯ್ಯ ಸರ್ ಅವರು ಶ್ರೀಯುತ ವೆಂಕಟೇಶ್ ಮೂರ್ತಿ ಅವರಿಗೆ ಪ್ರೀತಿಯ ಅಭಿನಂದನೆಗಳು. ಹಾಗೆಯೇ ಶ್ರೀಯುತ ಹರೀಶ್ ಸರ್ ಅಕ್ಷರ ಸಿರಿ ವಿದ್ಯಾಕೇಂದ್ರ, ಶ್ರೀಯುತ ಹರೀಶ್ ಸರ್ ಅಕ್ಷರ ಶ್ರೀ ವಿದ್ಯಾಕೇಂದ್ರ ಅವರಿಗೆ ಹೂಗುಚ್ಛ ನೀಡುವ ಮುಖೇನ ಅವರಿಗೆ ಸ್ವಾಗತ ಬಯಸೋಣ. ಹಾಗೆಯೇ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಪ್ರಿನ್ಸಿಪಲ್ ಸರ್ ಮೇಡಮ್ ಆಗಿರ್ತಕ್ಕಂಥ ಶ್ರೀಮತಿ ಕಾಂಚನ ಮೇಡಮ್ ಅವರ ಒಂದು ಹೂಗುಚ್ಛ ಮುಖೇನ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ಶ್ರೀಯುತ ಕಾಂಚನ ಮೇಡಮ್ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಪ್ರಾಂಶುಪಾಲರಾಗಿರ್ತಕ್ಕಂಥ ಕಾಂಚನ ಮೇಡಮ್ ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆಯೇ ಕೀರ್ತಿ ಚಿಕ್ಕದನ್ನು ನೋಡ್ತಿರ್ತೀವಿ. ಒಂದು ಒಳ್ಳೆ ಒಂದು ಅಂದ್ರೆ ಆಟಾಡ್ಕೊಂಡು ಸುತ್ತಾಡ್ಕೊಂಡು ತಿರ್ಗಾಡ್ಕೊಂಡು ಇರ್ತಕ್ಕಂಥ ಕಾಲ್ಗಟ್ಟ ಟೈಮಲ್ಲೇ ಒಂದು ಫೌಂಡೇಶನ್ ಮಾಡಿ ಸಮಾಜ ಸೇವೆ ಮಾಡೋದ್ರ ಮುಖೇನ ಶಕ್ತಿ ಫೌಂಡೇಶನ್ ಮಾಡಿಕೊಂಡಿರ್ತಕ್ಕಂಥ ಯಶವಂತ್ ಅವರ ಒಂದು ಪ್ರೀತಿಯ ಸ್ವಾಗತ. ಹೂಗುಚ್ಛ ನೀಡುವ ಮುಖೇನ ಯಶವಂತ್ ಅವರಿಗೆ ಪ್ರೀತಿಯ ಸ್ವಾಗತ. ಪರವಾಗಿ ಅವರಿಗೆ ಪ್ರೀತಿ ಹಾಕಿದ್ದಾರೆ. ಈಗ ಎಲ್ಲ ಗಣ್ಯ ವ್ಯಕ್ತಿಗಳು ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಬರೋದ ಒಂದು ಜೋರದ ಚಕ್ರ ಬಂದ್ಬಿಟ್ಟು, ಯಾಕಪ್ಪ ಅಂತಂದ್ರೆ ದೀಪ ನಮ್ಮ ಬೆಳಕಿನ ಹಬ್ಬ, ಕತ್ತಲಿಂದ ಬೆಳಕಿನಡೆಗೆ ಬರುವಂತಹ ಒಂದು ಬೆಳಕಿನ ಹಬ್ಬ. ಯಾವುದೇ ಕಾರ್ಯಕ್ರಮ ಮಾಡಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತದ ಸಂಸ್ಕೃತಿ ದೀಪ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವುದು ಒಂದು ವಾಡಿಕೆ. ಅದನ್ನ ಸಂಪ್ರದಾಯಗಳು ಸುಮಾರು ಶತಮಾನಗಳಿಂದ ಬಂದಿದೆ. ಅದೇ ರೀತಿಯೇ ಈ ಒಂದು ಕ್ರೀಡಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರು ಮುಖೇನ ದೀಪ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಒಂದು ಜೋರಾದ ಚಕ್ರ ಬಂದ್ಬಿಟ್ಟು ಎಲ್ಲರೂ ಗಣ್ಯರು ದೀಪ ಬೆಳೆಸಿ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮುನ್ರಾಜಣ್ಣವರು ಬರಬೇಕಾಗಿದ್ದು ಬರ್ತಾ ಇದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಲೇಟ್ ಆಗ್ತಿದೆ. ಹಾಗಾಗಿ ದೀಪ ಬೆಳಗಿಸುವ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಅಪೂರ್ವವಾದ ಚಾಲನೆ. ದೀಪವನ್ನು ಬೆಳಗಿಸಿದಂತಹ ಶ್ರೀಯುತ ಜಯರಾಮಯ್ಯ ಸರ್, ಶ್ರೀಯುತ ವೆಂಕಟೇಶ್ ಮೂರ್ತಿ ಸರ್, ಹಾಗೆಯೇ ಶ್ರೀಯುತ ಹರೀಶ್ ಸರ್, ಶ್ರೀಮತಿ ಕಾಂಚನ ಮೇಡಮ್ ಅವರಿಗೆ, ಹಾಗೆಯೇ ಶ್ರೀಯುತ ಯಶವಂತ್ ಅವರಿಗೆ ಈ ಒಂದು ಚಾಲನೆ ಎಲ್ಲರ ಪರವಾಗಿ ಅವರಿಗೆ ಪ್ರೀತಿಯ ಅಭಿನಂದನೆಗಳು. ಎಲ್ಲರೂ ಆಸಕ್ತಿ ಅಕ್ಷರ ಸಿರಿ ವಿದ್ಯಾಕೇಂದ್ರ ಒಂದು ಜೋರು ಚಪ್ಪಳ ಮುಖೇನ ಜಯರಾಮ್ ಸರ್ ಅವರ ಒಂದು ಪ್ರೀತಿಯ ಸನ್ಮಾನ. ದಯಮಾಡಿ ಎಲ್ಲ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಒಂದು ಜೋರು ಚಪ್ಪಳ ಕೊಡಬೇಕು, ಕಟ್ಟಬೇಕು. ಆ ಸಂಸ್ಥೆ ಮುಖೇನ ಸಾವಿರಾರು ಮಕ್ಕಳಿಗೆ ವಿದ್ಯೆದ ಒಂದು ಅವಕಾಶ ಸಿಗಬೇಕಂತ ಹೇಳಿದ್ರೆ ಶ್ರಮ ತುಂಬ ದೊಡ್ಡ ಮಟ್ಟಕ್ಕೆ ಇರುತ್ತೆ. ಆ ಒಂದು ಶ್ರಮದ ಪ್ರತಿಫಲವಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀಯುತ ಅಕ್ಷರ ಸಿರಿ ವಿದ್ಯಾಕೇಂದ್ರ ಬಾಬು ಅವರ ಕಡೆಯಿಂದ ಒಂದು ಪ್ರೀತಿಯ ಸನ್ಮಾನ. ಜೋರು ಚಪ್ಪಳ ಮುಖೇನ ಅವರಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಒಂದು ಗೌರವ ಅರ್ಪಣೆ. ಶ್ರೀಯುತ ಜಯರಾಮಯ್ಯ ಸರ್, ಚೇರ್ಮನ್ ಅಕ್ಷರ ಸಿರಿ ವಿದ್ಯಾಕೇಂದ್ರ ಸನ್ಮಾನವನ್ನು ಸ್ವೀಕರಿಸಿದಂತಹ
ಶ್ರೀಯುತ ಜಯರಾಮಯ್ಯ ಸರ್ ಅವರಿಗೆ ತಂಡದ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ಅವರಿಗೆ ಪ್ರೀತಿಯ ಅಭಿನಂದನೆಗಳು. ಶ್ರೀಯುತ ಹರೀಶ್ ಸರ್, ಅಕ್ಷರ ಸಿರಿ ವಿದ್ಯಾಕೇಂದ್ರ. ವೆಂಕಟೇಶ್ ಮೂರ್ತಿ ಸರ್ ದಯಮಾಡಿ ಸನ್ಮಾನ ಸ್ವೀಕರಿಸಬೇಕು. ಶ್ರೀಯುತ ಹರೀಶ್ ಸರ್, ಅಕ್ಷರ ಸಿರಿ ವಿದ್ಯಾಕೇಂದ್ರದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ಶ್ರೀಯುತ ಹರೀಶ್ ಅವರು ಜೋರು ಮುಖ್ಯ ಚಪ್ಪಳ ಮುಖ್ಯನ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಇದರ ಕಾರ್ಯಕ್ರಮ ಇದೆ ಮಾಡಿ ದಯಮಾಡಿ ಬಿಡಬೇಕು ಅಂದಾಗ ಮಕ್ಕಳ ಒಂದು ಕ್ರೀಡೆಗೆ, ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ, ಮಕ್ಕಳದ ಭವಿಷ್ಯಕ್ಕೆ ನಾವು ಯಾವತ್ತೂ ಸದಾ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಪ್ರೀತಿಯಿಂದ ಬಂದಿರ್ತಕ್ಕಂಥ ಎಲ್ಲ ಗಣ್ಯರುಗಳ ಕಾರ್ಯಕ್ರಮದ ಪರವಾಗಿ ಅಭಿನಂದನೆ ಸಲ್ಲಿಸಬೇಕು. ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಯುತ ಹರೀಶ್ ಸರ್, ಅಕ್ಷರ ಸಿರಿ ವಿದ್ಯಾಕೇಂದ್ರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶ್ರೀಯುತ ಹರೀಶ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಹಾಗೆಯೇ ಶ್ರೀಯುತ ವೆಂಕಟೇಶ್ ಮೂರ್ತಿ ಸರ್, ಚೇರ್ಮನ್ ಆಫ್ ಆಚಾರ್ಯ ಗುರುಗಳ ವಿದ್ಯಾಕೇಂದ್ರ, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಮಕ್ಕಳಿಗೆ ಸ್ಫೂರ್ತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅದ್ಭುತವಾದ ಕೊಡುಗೆ ನೀಡಿರ್ತಕ್ಕಂಥವರು ಶ್ರೀಯುತ ವೆಂಕಟೇಶ್ ಮೂರ್ತಿ ಸರ್. ದಯಮಾಡಿ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀಯುತ ವೆಂಕಟೇಶ್ ಮೂರ್ತಿ ಸರ್, ಚೇರ್ಮನ್ ಆಫ್ ಆಚಾರ್ಯ ಗುರುಗಳ ವಿದ್ಯಾಕೇಂದ್ರ, ಒಂದು ಜೋರು ಚಪ್ಪಳ ಮುಖೇನ ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಯುತ ವೆಂಕಟೇಶ್ ಮೂರ್ತಿ ಸರ್ ಅವರಿಗೆ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಅವರಿಗೆ ಪ್ರೀತಿಯ ಅಭಿನಂದನೆ ಸಲ್ಲಿಸೋಣ. ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಯುತ ವೆಂಕಟೇಶ್ ಮೂರ್ತಿ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಹಾಗೆಯೇ ಶಕ್ತಿ ಫೌಂಡೇಶನ್ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಯಶವಂತ್ ಅವರಿಗೆ ಒಂದು ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಯುತ ವೆಂಕಟೇಶ್ ಮೂರ್ತಿ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಶಕ್ತಿ ಫೌಂಡೇಶನ್ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಯಶವಂತ್ ಅವರಿಗೆ ಒಂದು ಪ್ರೀತಿಯ ಸನ್ಮಾನ. ಸಮಾಜಕ್ಕೆ ಹೊಡೆತನ್ನು ಬರ್ತಕ್ಕಂಥ ನಿಟ್ಟಿನಲ್ಲಿ ಶ್ರೀಯುತ ಯಶವಂತ್ ಅವರ ಕೆಲಸ ತುಂಬಾ ಅಪಾರವಾದದ್ದು. ಶಕ್ತಿ ಫೌಂಡೇಶನ್ ಮಾಲೀಕರು ಶ್ರೀಯುತ ಯಶವಂತ್ ಅವರಿಗೆ ಒಂದು ಪ್ರೀತಿಯ ಸನ್ಮಾನ. ಜೋರು ಚಪ್ಪಳದ ಮೇಲೆ ಅವರ ಅಭಿನಂದನೆ ಸಲ್ಲಿಸೋಣ. ಸನ್ಮಾನವನ್ನು ಸ್ವೀಕರಿಸಿದಂತ ಶ್ರೀಯುತ ಯಶವಂತ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ಸನ್ಮಾನದ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಫೋರ್ತ್ ಕರ್ನಾಟಕ ಇಂಟರ್ನ್ಯಾಷನಲ್ ಟೈಕ್ವಾಂಡೋ ಚಾಂಪಿಯನ್ಶಿಪ್ ಪರವಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸೋಣ. ಒಂದು ಜೋರ ಚಪ್ಪಳ ಮುಖಾಂತರ ಬಂದಿದ್ದ ವ್ಯಕ್ತಿಗಳಿಗೆ ಅಭಿನಂದನೆ ಸಲ್ಲಿಸುವ ಮುಖೇನ, ಯಾಕಂತಂದ್ರೆ ಪ್ರತಿಯೊಬ್ಬ ಮನುಷ್ಯನ ಒಂದು ಸಮಯ ತುಂಬಾ ಮುಖ್ಯ ಆಗಿರುತ್ತೆ. ಸುಮಾರು ಬೆಳಗ್ಗೆಯಿಂದ ಇಲ್ಲಿವರೆಗೂ ನಿಮ್ಮೆಲ್ಲ ಕಾರ್ಯಕ್ರಮ, ನಿಮ್ಮೆಲ್ಲರ ಪ್ರತಿಭೆಗಳು ನೋಡೋದ್ರ ಮುಖೇನ ಸಮಯ ಕಳೆದು ಈ ಒಂದು ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟಿರುವಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಹೃದಯಪೂರ್ವಕ ಅಭಿನಂದನೆಗಳು ಹೇಳಲು ಇಷ್ಟಪಡ್ತೇನೆ. ಜನಪ್ರಿಯ ಶಾಸಕರಾಗಿದ್ದಾರೆ ಶ್ರೀಯುತ ಎಸ್ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಾರೆ. ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಕ್ಷೇತ್ರ
ದಾಸರಳ್ಳಿ ನಮ್ಮ ಏನು ಬೆಂಗಳೂರಿನ ಬಿಜೆಪಿ ಕ್ಷೇತ್ರದಲ್ಲೇ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿ ಆಗಿದೆ ಅಂತಂದ್ರೆ ಇವತ್ತು ದಾಸರಳ್ಳಿ 15 ವರ್ಷದ ಹಿಂದೆ ಹೇಗಿತ್ತು, 15 ವರ್ಷದ ನಂತರ ಯಾವ ರೀತಿ ಬದಲಾವಣೆ ಆಗಿದೆ, ಯಾವ ರೀತಿಯ ಒಂದು ಅಭಿವೃದ್ಧಿ ಆಗಿದೆ ಅಂತ ಹೇಳೋದಕ್ಕೆ ಮೂಲ ಕಾರಣಕರ್ತರು ನಮ್ಮ ದಾಸರಳ್ಳಿಯ ಜನಪ್ರಿಯ ಶಾಸಕರಾದ ಎಸ್ ಮುನ್ರಾಜನ್ ಅವರೊಂದು ಜೋರದ ಚಪ್ಪಳೆ ಬಂದುಳ್ಳಿ. ಪ್ರತಿಯೊಂದು ವಾರ್ಡು, ಪ್ರತಿಯೊಂದರಲ್ಲಿ ರಸ್ತೆ ಆಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದನ್ನು ತುಂಬಾನೇ ಅಚ್ಚುಕಟ್ಟಿಂದ ನಮ್ಮ ಕ್ಷೇತ್ರದ ಜನತೆಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು, ಯಾವ ರೀತಿಯ ನೋವಾಗಬಾರ್ದು ಅಂತೇಳಿ 24 ಗಂಟೆಗಳು ಸತತವಾಗಿ ಪ್ರತಿಯೊಂದು ವಾರ್ಡನ್ನು ಸಂಚಾಲನ ಮಾಡಿ ಅಲ್ಲಿರ್ತಕ್ಕಂಥ ಕುಂದು ಕೊರತೆಗಳನ್ನು ನೋಡಿ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟಿರೋ ವ್ಯಕ್ತಿಗಳಿಗೆ ಆ ಕ್ಷಣವೇ ಇಮಿಡಿಯೇಟ್ಲಿ ಫೋನ್ ಮಾಡಿ ಈ ಸಮಸ್ಯೆ ಇದೆ ಇದನ್ನು ಬಗೆಹರಿಸಿ ಅಂತ ಹೇಳಿ ಪ್ರತಿಯೊಂದು ಸಮಸ್ಯೆಗೂ ಅದೇ ಕ್ಷಣದಲ್ಲಿ ಅದೇ ಸಂದರ್ಭದಲ್ಲಿ ಆ ಸಮಸ್ಯೆಗೆ ಪರಿಹಾರ ಕೊಡುವಂತಹ ವ್ಯವಸ್ಥೆ ನಮ್ಮ ಮುನ್ರಾಜನ್ ಅವರು ಮಾಡ್ತಾರೆ. ಇದೆಲ್ಲರ ತುಂಬಾ ಹೆಮ್ಮೆಯ ವಿಚಾರ. ಯಾಕಂತ ಹೇಳಿದ್ರೆ ಇವತ್ತು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಸುಮಾರು ಪ್ರಯತ್ನಗಳು ಮಾಡಬೇಕು, ಸುಮಾರು ಸರ್ಕಸ್ ಮಾಡಿ ನಗರದ ಅಭಿವೃದ್ಧಿ ಮಾಡಬೇಕಾಗುತ್ತೆ. ಏನೇ ಸಮಸ್ಯೆ ಇರಲಿ, ಏನೇ ತೊಂದರೆಗಳಿರಲಿ, ನಮ್ಮ ನಗರದ, ನಮ್ಮ ವಾರ್ಡಿನ, ನಮ್ಮ ಕ್ಷೇತ್ರದ ಜನರು ಒಂದು ಚಪ್ಪಳೆ ಬಂದ್ಬಿಟ್ಟು ಮುನ್ರಾಜನ್ ಅವರ ಕಡೆಯಿಂದ ಪದಕ ವಿತರಣೆ. ಶ್ರೇಯಸ್ ವಚನ್, ನೆಕ್ಸ್ಟ್ ವಚನ್. ವಚನ್ ಈಗ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಎಸ್ ಮುನ್ರಾಜನ್ ಅವರು ಜೋರದ ಚಪ್ಪಳೆ ಬಂದ್ಬಿಡ್ಲಿ. ಶಕ್ತಿ ಫೌಂಡೇಶನ್, ಸ್ಪರ್ಶ ಹಾಸ್ಪಿಟಲ್ ಹಾಗೂ ಲಯನ್ಸ್ ಟೆಕ್ವಾಂಡೋ ಅಕಾಡೆಮಿ, ಲಯನ್ಸ್ ಕ್ಲಬ್ ವತಿಯಿಂದ ಇವತ್ತು ಬೆಳಗ್ಗೆಯಿಂದ ನಮ್ಮೆಲ್ಲ ಪುಟಾಣಿ ಮಕ್ಕಳು, ಹಿರಿಯರು ಎಲ್ಲರೂ ಟೆಕ್ವಾಂಡೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗಾಗಲೇ 4 ಜನಕ್ಕೆ ಬಹುಮಾನ ಕೊಟ್ಟಿದ್ದೀವಿ. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್. ಮಕ್ಕಳಲ್ಲಿ ಏನು ಪ್ರತಿಭೆ. ಶಕ್ತಿ ಫೌಂಡೇಶನ್, ಸ್ಪರ್ಶ ಹಾಸ್ಪಿಟಲ್ ಹಾಗೂ ಲಯನ್ಸ್ ಟೆಕ್ವಾಂಡೋ ಅಕಾಡೆಮಿ, ಲಯನ್ಸ್ ಕ್ಲಬ್ ವತಿಯಿಂದ ಇವತ್ತು ಬೆಳಗ್ಗೆಯಿಂದ ನಮ್ಮೆಲ್ಲ ಪುಟಾಣಿ ಮಕ್ಕಳು, ಹಿರಿಯರು ಎಲ್ಲರೂ ಟೆಕ್ವಾಂಡೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗಾಗಲೇ 4 ಜನಕ್ಕೆ ಅವರಿಗೆ ಬಹುಮಾನ ಕೊಟ್ಟಿದ್ದೀವಿ. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್. ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ, ಏನು ಶಕ್ತಿ ಇದೆ, ಯಾವ ರೀತಿ ಅವರಲ್ಲಿ ಇರ್ತಕ್ಕಂಥ ಶಕ್ತಿನ ತರಬೇಕು ಅಂದರೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಳಗ್ಗೆಯಿಂದ ನಿರಂತರವಾಗಿ ಅವರು ಪ್ರದರ್ಶನ ಮಾಡಿದ್ದಾರೆ. ಕೆಲವರು ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ತಗೊಂಡಿದ್ದಾರೆ. ತೆಗೆದುಕೊಂಡು ಒಂದು ಒಳ್ಳೆಯ ಆಟ, ಎದುರಾಳಿನ ಎದುರಿಸೋದು ಇದೆ. ಇಲ್ಲಿ ನಮ್ಮ ಬಾಬು ಬಹಳಷ್ಟು ಜನ ಮಕ್ಕಳನ್ನ ತಯಾರು ಮಾಡಿ ಸ್ಟೇಟ್ ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ಲು, ತಾಲೂಕು ಲೆವೆಲ್ಲು ಹಾಗೆ ನ್ಯಾಷನಲ್, ಇಂಟರ್ನ್ಯಾಷನಲ್ ಕೂಡ ಮಕ್ಕಳ ಪಾರ್ಟಿಸಿಪೇಟ್ ಮಾಡಿಸಿದ್ದಾರೆ. ಇನ್ನು ಅನೇಕ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ. ಬೆಳಗ್ಗೆನೇ ಕರೆದಿದ್ರು ನನಗೆ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ. ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ. ಅದರೊಟ್ಟಿಗೆ ಭರತನಾಟ್ಯ, ನಮ್ಮ ಹೆಣ್ಮಕ್ಳು ಸಣ್ಣದ ಭರತನಾಟ್ಯ ರೆಡಿಯಾಗಿದ್ದಾರೆ, ಆಗಲೇ ಫ್ರೆಶ್ ಆಗ್ತದೆ. ಹಾಗೆ ಅನೇಕ ಒಂದು ಗೇಮ್ಸ್ ನಡೀತಾರೆ. ಪೇರೆಂಟ್ಸ್ಗೆ
ಏನಿದೆ ಅಂತ ಅರ್ಥ ಆಗುತ್ತೆ. ಭಗವಂತ ಯಾರಿಗೆ ಏನು ಶಕ್ತಿ ಕೊಟ್ಟಿರ್ತಾರೋ ಗೊತ್ತಿಲ್ಲ. ನಿಮ್ಮ ಮಕ್ಕಳು ನಾಳೆ ಸ್ಟೇಟ್ ಚಾಂಪಿಯನ್ ಆಗ್ಬೋದು ಅಥವಾ ಡಿಸ್ಟ್ರಿಕ್ಟ್ ನ್ಯಾಷನಲ್ ಸೆಲೆಕ್ಟ್ ಆಗ್ಬೋದು. ವಿದ್ಯಾಭ್ಯಾಸದ ಜೊತೆಗೆ ಈ ಗೇಮ್ಗೂ ಕೂಡ ಟೆಕ್ವಾಂಡೋಗೂ ಕೂಡ ನೀವು ಸಪೋರ್ಟ್ ಮಾಡಿ ಅವರ ಪ್ರತಿಭೆ ಹೊರಹಾಕಿ ಅವರಿಗೆ ಎಂಟು ಚೆನ್ನಾಗಿರುತ್ತೆ. ಪ್ಲಸ್ ಮಾನಸಿಕ ಒತ್ತಡ ಕಮ್ಮಿ ಆಗುತ್ತೆ. ಮನೆಗೆ ಹೋದರೆ ಟಿವಿ ಮೊಬೈಲ್ ಅಂತ ಕೂತ್ಕೊಳ್ತಾರೆ. ಅದ್ರ ಬದಲು ಇಂಥ ಗೇಮ್ ಕಳಿಸಿದ್ರೆ ಅವರು ತನ್ನ ಪ್ರದರ್ಶನ ಮಾಡ್ತಾರೆ. ಎಲ್ಲ ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ಹೆಚ್ಚು ಜನ ಭಾಗವಹಿಸಿದ್ರೆ ನಿಮಗೆ ಒಳ್ಳೆಯದಾಗಲಿ. ಲಯನ್ಸ್ ಕ್ಲಬ್ ವತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮನ ಇವತ್ತು ಟೆಕ್ವಾಂಡೋ ಮಾಡಿದ್ದಾರೆ. ಕೆಲವರು ಧನ್ಯವಾದಗಳು. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಕೆಲವರಿಗೆ ಪ್ರೈಸ್ ಸಿಗ್ಬೋದು, ಕೆಲವರು ಸಿಗಲ್ಲ. ಆದರೂ ಬೇಜಾರಬೇಡ. ನೆಕ್ಸ್ಟ್ ಇಯರ್ ನಾನು ತಗೋಬೇಕು ಅಂತ ಒಂದು ತೀರ್ಮಾನ ಮಾಡಿ. ಇದು ಬಿಸಿಲಿಲ್ಲ. ಇವಾಗ ನನ್ನ ಕೇಳಿದ್ರು. ನಾನು ನೆನ್ನೆ ಯೋಗ ಸೆಂಟರ್ಗೆ ತಿಳಿಸ್ಕೊಟ್ಟೆ, ಮಕ್ಕಳಿಗೆ ಬಿಟ್ಕೊಡಿ, ಮಕ್ಕಳು ಆಡಲಿ ಅಂತ. ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದೀರ. ಇದಕ್ಕೆ ಯಾರ್ಯಾರು ಕೈ ಜೋಡಿಸಿದ್ರು ಅವರಿಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮ ಉದ್ದೇಶಿಸಿ ನಮ್ಮೆಲ್ಲರ ಪ್ರೀತಿಯ ಮಹಾರಾಜನವರಿಗೆ ಕಾರ್ಯಕ್ರಮದ ಪರವಾಗಿ ಅವರಿಗೆ ಪ್ರೀತಿಯ ಅಭಿನಂದನೆಗಳು. ಈಗ ಎಸ್ ಮಹಾರಾಜನವರಿಗೆ ಪ್ರೀತಿಯ ಸನ್ಮಾನ. ಈಗ ಒಂದು ನಮ್ಮ ಮುಂದೆ ಜನರೊಂದು ಸನ್ಮಾನ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮ ಉದ್ದೇಶ ಮಾತಾಡಿ ಈ ಒಂದು ಕ್ರೀಡಾ ಪ್ರೋತ್ಸಾಹ ನಡೆದರೆ ಈ ಒಂದು ಅವಕಾಶಕ್ಕೆ ಎಲ್ಲರಿಗೂ ಮುಖ್ಯ ಕಾರಣಕರ್ತರು ನಮ್ಮ ಮಹಾರಾಜರು. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಉದ್ದೇಶಿತ ಮಹಾರಾಜನವರಿಗೆ ಪ್ರೀತಿಯ ಸನ್ಮಾನ ಮಾಡುವ ಕಡೆಯಿಂದ ಹಾಗೆ ಮಿಡಲ್ ಕಂಪನಿ ಈಗ ಅಲ್ಲೇ ಇದೆ.